ಒಂದು ಜನರಲ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಚೇರ್ಮನ್ ಆಗಿದ್ದಾಗ, ಸರ್ ಈ ಮಲ್ಟಿಪ್ಲೆಕ್ಸ್ನವ್ರನ್ನ ನಾವು ನಂಬ್ಕೊಂಡು ಬದುಕೋಕ್ಕಾಗಲ್ಲ, ಯಾರೋ ಒಂದು 10 ದೊಡ್ಡ ಪಿಕ್ಚರ್ಗೆ ಆಗ್ಬೋದು, ಚಿಕ್ಕ ಪಿಕ್ಚರ್ಗೆ ಆಗಲ್ಲ, ಒಂದು ಜನತಾ ಥಿಯೇಟರ್ ಮಾಡಿ ಸರ್ ಅಂತ ಹೇಳಿದ್ವಿ. ಪಾಪ ಅವರು ಇಮಿಡಿಯೇಟಾಗಿ ಆರ್ಡರ್ ಮಾಡಿ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟು 50/80 ಸೈಟಲ್ಲಿ ಎಲ್ಲೆಲ್ಲಿ ಇರುತ್ತೆ, ಕಾರ್ಪೊರೇಷನ್ ಸೈಟ್ ಆಗಿರ್ಬೋದು, ಸರ್ಕಾರದ ಜಾಗ ಇರ್ಬೋದು, ಎಲ್ಲ ಮಾಡೋಕ್ಕೆ ಅನುಮತಿ ಕೊಡಿ ಅಂತೇಳಿ 50 ಲಕ್ಷ ರೂಪಾಯಿ ಸಬ್ಸಿಡಿ ಇಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಅದು ಏನು ದುರಾದೃಷ್ಟನೋ ಶಾಪನೋ ಗೊತ್ತಿಲ್ಲ, ಈ ಅಧಿಕಾರಿಗಳು ಅದು ಕೊಂಡ್ಕೊಕ್ಕೆ ಹಾಕಿ ಇಟ್ಬಿಡ್ತಾರೆ. ಈ ಸೇಮ್ ಜನತಾ ಟಾಕೀಸ್ನ ಕೇರಳದಲ್ಲಿ ಮಾಡಿದ್ದಾರೆ. ಗೌರ್ಮೆಂಟ್ನವರು 135 ಥಿಯೇಟರ್ ಮಾಡಿದ್ದಾರೆ. ಈ ವರ್ಷ ಇನ್ನು 500 ಕೋಟಿ ಕೊಟ್ಟಿದ್ದಾರೆ, ಇನ್ನು 200 ಥಿಯೇಟರ್ ಮಾಡಿ ಅಂತ. ಅಲ್ಲಿ ಪ್ರೊಡ್ಯೂಸರ್ಸ್ ಎಲ್ಲ ಮಲ್ಟಿಪ್ಲೆಕ್ಸ್ ಹೋಗೋದೇ ಇಲ್ಲ. ಸರ್ 400 ರೂಪೀಸ್ ಪಾಪ್ಕಾರ್ನು, 300 ರೂಪಾಯಿ ನೀರು, 700 ರೂಪಾಯಿ 600 ರೂಪಾಯಿ ಟಿಕೆಟು, 1000 ರೂಪಾಯಿ ಅದೆಲ್ಲ ಬೇಡ ಅಂತೇಳಿ ಈ ಥಿಯೇಟರ್ಗಳು ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಿದೆ. ಈಗಲೂ ನಾನು ಸಿದ್ದರಾಮಯ್ಯನವ್ರಿಗೆ ಈ ಇದರಲ್ಲಿ ನಾನು ನಾಳೆ ಮಾತಾಡ್ತೀನಿ 3ನೇ ತಾರೀಕು ಅವಾರ್ಡ್ ಫಂಕ್ಷನ್ನಲ್ಲಿ, ಅದನ್ನು ಚಿಕ್ಕದಾಗಿ ಒಂದು ಅಮೆಂಡ್ ಮಾಡಬೇಕು. ಎಲ್ಲ ಮಾಡಾಗಿದೆ, ಒಂಥರ ಕೈ ಬಂದು ಬಾಯಿಗಿಲ್ದಂಗೆ ಆಗ್ತಿದೆ. ಹಾಗಾಗಿದೆ. ಹೌದು, ಅಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲ ಎಲ್ಲರೂ ಟ್ರೈ ಮಾಡಿದ್ದಾರೆ ಪಾಪ, ಯಾರು ಟ್ರೈ. ಯಾಕೆಂದರೆ ಈಗ ನಮಗೆ ಬೆಂಗಳೂರು ಒಂದೇ ಇಲ್ಲ, BNC ಥಿಯೇಟರ್ನಲ್ಲಿ ಆ ಥಿಯೇಟರ್ಗಳು ಜನ ಮತ್ತೆ ವಾಪಸ್ ಬರ್ತಾರೆ ಥಿಯೇಟರ್ಗಳಿಗೆ. ಥಿಯೇಟರ್ಗಳೆಲ್ಲ ಮುಚ್ಚೋಗ್ತಾ ಇದೆ. ಈ ಥಿಯೇಟರ್ಗಳೆಲ್ಲ ಮುಚ್ಚೋಗ್ಬಿಡೋದ್ರಿಂದ ಬಿಸ್ನೆಸ್ ಎಫೆಕ್ಟ್ ಆಗುತ್ತೆ. ಅದು ಒಂದು 1000 ಥಿಯೇಟರ್ ಬಂತು ಅಂತ ಇಟ್ಕೊಳ್ಳಿ. ನಾನು ನಿನ್ನೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ಚೈನಾದಲ್ಲಿ 50,000 ಥಿಯೇಟರ್ ಇದೆ, ಅಮೇರಿಕಾದಲ್ಲಿ 45,000 ಥಿಯೇಟರ್ ಇದೆ, ನಾವು 140 ಕೋಟಿ ಜನ 6,000 ಥಿಯೇಟರ್ ಇದೆ. ಆ್ಯಂಡ್ ಇಟ್ ಜನರೇಟ್ಸ್ ಎಂಪ್ಲಾಯ್ಮೆಂಟ್. ಒಂದು ಥಿಯೇಟರ್ ನಾವು ಕೊಟ್ಟಿರೋ ಈ ಜನತಾ ಟಾಕೀಸ್ಗೆ ಒಂದು ಚಿಕ್ಕ ಹೋಟ್ಲು, ಒಂದು ಚಿಕ್ಕ ಇದು ಏನು ಗ್ರಾಸರಿ ಅಂಗಡಿ, ಅಲ್ಲೊಂದು 3 ಜನಕ್ಕೆ ಕೆಲಸ, ಹೋಟ್ಲಲ್ಲಿ ಒಂದು 4 ಜನಕ್ಕೆ ಕೆಲಸ, ಥಿಯೇಟರ್ನಲ್ಲಿ ಒಂದು 5 ಜನ 10 ಜನ. ಎಲ್ಲನೂ ಬಸ್ ಸ್ಟ್ಯಾಂಡ್. ಪಾಪ ರಾಮಲಿಂಗ ರೆಡ್ಡಿ ಅವರು ಆರ್ಡರ್ ಮಾಡಿದ್ರು. ಈ ಪಾಪ ಮಿನಿಸ್ಟ್ರಿಗಳು ಮಾಡ್ತಾರೆ, ಈ ಅಧಿಕಾರಿಗಳು ಅದಕ್ಕೆ ಎಂತ ಕೊಕ್ಕೆ ಇಟ್ಬಿಟ್ಟಿದ್ದಾರೆ ಅಂದ್ರೆ, ಜನತಾ ಥಿಯೇಟರ್ಗೆ ಹೊಸ ಥಿಯೇಟರ್ ಮಾಡಿದ್ರೆ ದೊಡ್ಡ ಥಿಯೇಟರ್ ಮಾಡೋಕ್ಕೆ ಏನೇನು ರೂಲ್ಸ್ ಇದೆ, ಆಂಬುಲೆನ್ಸ್ ಇರಬೇಕು, ಅದಿರಬೇಕು, ಇದಿರಬಾರ್ದು ಅಂತ. ಪೆಟ್ರೋಲ್ ಬಂಕೆ ಪಕ್ಕದಲ್ಲಿದೆ, ಈಗ ಏನು ಮಾಡೋಕ್ಕಾಗಲ್ಲ. ಇನ್ನು ಸಿನಿಮಾ ಥಿಯೇಟರ್ ಈಗ ಸೆಲ್ಯುಲಾಯ್ಡ್ ಇಲ್ಲ, ಈಗ ಡಿಜಿಟಲ್. ನೀವು ಬೆಂಕಿ ಹಚ್ಚಿದ್ರು ಬೆಂಕಿ ಹಚ್ಚೋಕ್ಕಾಗಲ್ಲ. ಆಮೇಲೆ ಈಗಿನ ಕನ್ಸೆಪ್ಟ್ 250 ಸಾಕು ಒಂದೊಂದು ಎಕ್ಸ್ಟೆನ್ಷನಲ್ಲಿ. ಇಂದಿರಾನಗರಲ್ಲಿ ಎಲ್ಲಿ ಥಿಯೇಟರ್ ಇದೆ, ಕೋರಮಂಗಲದಲ್ಲಿ ಎಲ್ಲಿ ಥಿಯೇಟರ್ ಇದೆ, ಬೆಂಗಳೂರಿನಲ್ಲೇ 15-20 ಕಡೆ ಥಿಯೇಟರ್ಗಳೇ ಇಲ್ಲ. ಪಾಪ ನಮ್ಮ ಜನಕ್ಕೆ ನಾವು ಸಿನಿಮಾನ ದೂರ ಮಾಡ್ಬಿಡ್ತಾ ಇದ್ದೀವಿ. ಆದ್ದರಿಂದ ಈ ಜನತಾ ಥಿಯೇಟರ್ ಆಗಲೇಬೇಕು. ಇದನ್ನು ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೀನಿ, ನೀವು ಒಂದು ಸ್ವಲ್ಪ ಅದನ್ನು, ಜನತಾ ಥಿಯೇಟರ್ ಎಷ್ಟು ಮುಖ್ಯ. 75 ರೂಪಾಯಿಗೆ ಸಿನಿಮಾ ತೋರಿಸೋದು ಅನ್ನೋ ಕಾನ್ಸೆಪ್ಟೇ ಸಿದ್ದರಾಮಯ್ಯನವರು. ಆ ಕಾನ್ಸೆಪ್ಟ್ನ ಅದಕ್ಕೆ ಜೀವ ಕೊಡ್ತಾ ಇಲ್ಲ ಈ ಅಧಿಕಾರಿಗಳು. 200 ರೂಪಾಯಿಗೆ ಸ್ಟೇ ತರ್ತಾರೆ, ಏನು ಮಾಡೋದು? ಥಿಯೇಟರ್ ಮಾಡೋದಕ್ಕೆ ಇವತ್ತಿಗೂ ಬಹಳ ಜನ ರೆಡಿ ಇದ್ದಾರೆ ಥಿಯೇಟರ್ ಮಾಡೋದಕ್ಕೆ. ಬಟ್ ಲೈಸೆನ್ಸಿಂಗ್ ಇದೆಯಲ್ಲ, ಈ ಅಧಿಕಾರಿಗಳು ರಕ್ತ ಹೇರ್ಬಿಡ್ತಾರೆ. ಒಂದು ಸಿನಿಮಾಗೆ ಲೈಸೆನ್ಸು ತಗೋಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಮತ್ತು ಎಷ್ಟು ಜೊತೆ ಚಪ್ಪಲಿ ಸೋಸ್ಬೇಕು ಅನ್ನೋದು ಅನುಭವಿಸಿರೋರು ಮಾತ್ರ ಗೊತ್ತು. ಇವತ್ತು 250 ಕೆಪಾಸಿಟಿ ಥಿಯೇಟರ್ಗಳು ಮಾಡೋದಕ್ಕೆ ಒಂದು 100 ಜನ ಮುಂದೆ ಇದ್ದಾರೆ. ನನ್ನ ಕಡೆನೇ ಒಂದು 20-25 ಜನ ಥಿಯೇಟರ್ ಮಾಡೋ ಆಸಕ್ತಿ ಇರೋರು ಇದ್ದಾರೆ. ಬಟ್ ಇವರು ಅಧಿಕಾರಿಗಳು ನಡ್ಕೊಳ್ಳೋ ರೀತಿ, ಅವರಿಗೆ ಸಿನಿಮಾ ಏನೂ ಗೊತ್ತಿಲ್ಲ. ಆಮೇಲೆ ನಮ್ಮ ಹಳೆ 1956 ಸಿನಿಮಾ ಆರ್ಕ್ ಲ್ಯಾಂಪ್ ಇದನ್ನ ನಾವು ಇಟ್ಕೊಂಡು ಕೂತಿದ್ದೀವಿ. ಇವತ್ತು ಯಾರು ಆರ್ಕ್ ಲ್ಯಾಂಪ್ ಆಗಲಿ, ಆ ಥರದ್ದು ಕೇಬಲ್ಗಳಾಗಲಿ, ಆ ಥರದ್ದು ಬೆಂಕಿ ಎತ್ಕೊಳ್ಳೋದಾಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ಸಿಂಪಲ್ ಆಗಿ ನಾವು ಹೇಗೆ ಒಂದು ಡೆಸ್ಕ್ಟಾಪ್ ನಾವು ಇಟ್ಕೊಂಡು ನಾವು ಫಂಕ್ಷನಿಂಗ್ ಮಾಡ್ತಾ ಇದ್ದೀವೋ, ಅದೇ ಥರದ್ದು ಕ್ಯಾಬಿನಲ್ಲಿ ಯಾವುದೇ ಥರವಾದ ದೊಡ್ಡ ದೊಡ್ಡ ವೈರ್ಗಳಾಗಲಿ ಮತ್ತೊಂದಾಗಲಿ ಖಂಡಿತ ಇರೋದಿಲ್ಲ. ಬಟ್ ಯಾವ ಥರದ ಕಾನ್ಸೆಪ್ಟ್ ಇದ್ದಾರೆ ಅಂತ ಹೇಳಿದ್ರೆ, ಹೋಗಿ KEB ಆಫೀಸಿಂದ ಪರ್ಮಿಷನ್ ತಗೊಂಬನ್ನಿ ಅಂತ ಹೇಳ್ತಾರೆ. KEB ಆಫೀಸರ್ ಹಳೆ ಕಡತ ತಗೊಂಡು ಕೂತ್ಕೊಳ್ತಾನೆ, 1956 ಇಷ್ಟೊತ್ತು ಬುಕ್ ಇಟ್ಕೊಂಡು ಕೂತ್ಕೊಂಡಾನೆ. ಎಲ್ಲಿ ಕೇಬಲ್ ಹಾಕಿದ್ಯಾ, ಯಾವ ಸರ್ ಆ ಕೇಬಲೇ ಬರೋದಿಲ್ಲ ಸರ್. ಇವಾಗ ಸಿಂಪಲ್ ಸರ್, ಸ್ಯಾಟಲೈಟ್ ಒಂದು ಚಿಪ್ ಹಾಕಿದ್ರೆ ಸಾಕು ಸರ್ ಅಂತ ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗಲ್ಲ.
ನಮ್ಮ ಸ್ನೇಹಿತರು ಒಂದು ಸಿನಿಮಾ ಥಿಯೇಟರ್ ಮಾಡಿದ್ರು ರೀಸೆಂಟ್ ಆಗಿ, ನಿಮಗೆಲ್ಲ ಗೊತ್ತು. ಎಷ್ಟು ಅನುಭವಿಸಿದೀವಿ ಅಂದರೆ 6 ತಿಂಗಳು ಆಫೀಸ್ ಟು ಆಫೀಸು ಸುತ್ತಿದ್ದೀವಿ ನಾವು. 12 ಸೆಟ್ ಪುಸ್ತಕ ಕೊಂಡ್ಕೊಂಡಿದ್ದೆ ನಾನು, ಸಿನಿಮಾಟೋಗ್ರಫಿ ಆ್ಯಕ್ಟು. ಅಧಿಕಾರಿಗಳಿಗೆ ಹೋಗಿ ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇದು ಹೀಗಲ್ಲ, ಇದು ಹೀಗಲ್ಲ, ಇದು ಹಾಗಿಲ್ಲ. 12 ಸೆಟ್ಟು ಕಾಂಟ್ರಿಬ್ಯೂಟ್ ಮಾಡಿ ಎಲ್ರಿಗೂ ಕೊಟ್ಟು ತಗೊಳ್ಳೋ ಅಷ್ಟರಲ್ಲಿ ತಲೆಯಲ್ಲಿ 12 ಕೂದಲು ಇದ್ದಿದ್ದನ್ನು ಉದುರೋಯ್ತು ನನಗೆ. ಈ ಥರದ ಪರಿಸ್ಥಿತಿ ಇರೋದು. ಇದು ಖಂಡಿತ ಆಗುತ್ತೆ. ಆಸಕ್ತರಿದ್ದಾರೆ ಇವತ್ತು. ಸಿಂಪ್ಲಿಫೈ ಮಾಡಬೇಕು ಗೌರ್ಮೆಂಟ್.